ಮಧುಗಿರಿ ಕಾಂಗ್ರೆಸ್ ಪಕ್ಷದೊಳಗೆ ಇದ್ದುಕೊಂಡು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರ ಮಾಡುತ್ತಿರುವವರನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಪಕ್ಷದಿಂದ ಉಚ್ಚಾಟಿಸುವಂತೆ ಮಿಡಿಗೇಶಿಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಾಜು ಒತ್ತಾಯಿಸಿದರು. ಪಟ್ಟಣದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಮಿಡಿಗೇಶಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸದನದಲ್ಲಿ ಬಿಜೆಪಿಯ ಸದಾವಸ್ಥೆಯಲ್ಲೇ ಮಾತೃಭೂಮಿ ಎಂಬ ಸಾಮೂಹಿಕ ಗಾಯನವನ್ನು ಸದನದಲ್ಲಿ ಆಡಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧೀಜಿಯವರು ಗುಜರಾತ್ಗೆ ಭೇಟಿ ನೀಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿರುವವರು ಬಿಜೆಪಿ ಪ್ರಚಾರ ಕಾಂಗ್ರೆಸ್ನಿಂದ ತೆಗೆದುಹಾಕುವುದಾಗಿ ಘೋಷಣೆ ಮಾಡಿದ್ದು, ಈಗ ಅದೇ ಡಿಕೆ ಶಿವಕುಮಾರ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು. ನಮ್ಮ ಮಾಜಿ ಸಚಿವ ಕೆಎನ್ ರಾಜಣ್ಣನವರು ವೋಟ್ ಚೋರಿ ಬಗ್ಗೆ ಮಾತನಾಡಿರುವುದು ಸರಿ ಇದೆ. ಆದರೆ ಅವರು ಮಾತನಾಡಿರುವ ವಿಡಿಯೋ ತುಣುಕುಗಳನ್ನು ತಿರುಚಿರುವ ಕೆಲ ಕಿಡಿಗೇಡಿಗಳು ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ರಾಜಣ್ಣನವರು ಸಚಿವ ಸಂಪುಟದಿಂದ ವಜಾ ಮಾಡಿರುವ ಕ್ರಮ ಸರಿಯಲ್ಲ. ಇದರಿಂದ ಬೇಸತ್ತು ನಮ್ಮ ಪಂಚಾಯಿತಿಯ ಸದಸ್ಯರೆಲ್ಲರೂ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ ಎಂದರು. ಮಿಡಿಗೇಶಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಇವತ್ತು ಮಿಡಿಗೇಶಿ ಗ್ರಾಮ ಪಂಚಾಯಿತಿಯ ಒಟ್ಟು 11 ಜನ ಸದಸ್ಯರು ಅಧ್ಯಕ್ಷರಾದಿಯಾಗಿ ಕೆಎನ್ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ವಿರೋಧಿಸಿ ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ಸ್ಥಾನಗಳಿಗೆ ನಮ್ಮ ಸದಸ್ಯರುಗಳು ಒಟ್ಟು 11 ಜನ, ಒಬ್ಬ ಅಧ್ಯಕ್ಷರು ಅವ್ರ ಜೊತೆಯಲ್ಲಿ 10 ಜನ ಸದಸ್ಯರುಗಳು ಸ್ವಇಚ್ಛೆಯಿಂದ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ. ಕೆ ಎನ್ ರಾಜಣ್ಣವ್ರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳೋವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಭಾಳ ಮುಖ್ಯವಾಗಿ ಒಂದು ವಿಷಯನ ಹೇಳಲಿಕ್ಕೆ ಬಯಸ್ತೀನಿ. ಏನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಗುಜರಾತಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದರು, ಕಾಂಗ್ರೆಸ್ ಪಕ್ಷದೊಳಗಿನ BJP ವಾದಿಗಳನ್ನ RSS ವಾದಿಗಳನ್ನ ಮೊದಲು ತೆಗೆದುಹಾಕಬೇಕು ಅಂತ. ನಾವು ಆ ಕೆಲಸ ರಾಹುಲ್ ಗಾಂಧಿಯವರು ಇವತ್ತು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಕೈಯಲ್ಲಿ ಇವತ್ತು ನಮ್ಮ ಕೆ ಎನ್ ರಾಜಣ್ಣವರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ವಿಡಿಯೋನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಹೈಕಮಾಂಡ್ ಕಳಿಸಿ ಅವ್ರ ಮೇಲೆ ಶಿಕ್ಷೆ ಕೊಡ್ತಕ್ಕಂಥ ವಜಾಗೊಳಿಸ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡಿದರು. ಕಣ್ಣೆದುರಿಗೆ ಒಬ್ಬ PCC ಪ್ರೆಸಿಡೆಂಟು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ನಾವೇನು ಕೊಡು ವಿರೋಧಿಸ್ತಿದ್ವಿ, ನಮ್ಮ ಸಿದ್ಧಾಂತಗಳು ಅಂಬೇಡ್ಕರ್ ಸಿದ್ಧಾಂತಗಳು ವಿರೋಧವಾದ RSS ಸಿದ್ಧಾಂತವನ್ನು ನಮೋ ವತ್ಸಲೆ ಮಾತೃಭೂಮಿ ಹಾಡನ್ನು BJP ಶಾಸಕರೇ ಧೈರ್ಯ ಮಾಡಿರಲಿಲ್ಲ. ಅಂಥದ್ರಲ್ಲಿ ನಮ್ಮ PCC ಪ್ರೆಸಿಡೆಂಟು DK ಶಿವಕುಮಾರ್ ಅವರು ವಿಧಾನಸಭೆಯ ಫ್ಲೋರ್ ಆಫ್ ದಿ ಹೌಸ್ ವಿಧಾನಮಂಡಲದಲ್ಲೇ ನಮೋ ವತ್ಸಲೆ ಮಾತೃಭೂಮಿಯನ್ನು ಪ್ರೇಯರ್ RSS ಪ್ರೇಯರು ಮಾಡಿದ್ದಾರೆ. ಮತ್ತು ಏನು ಕುಂಭಮೇಳಕ್ಕೆ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕುಂಭಮೇಳದಲ್ಲಿ ಹೋಗಿ ನದಿಯಲ್ಲಿ ಮಿಂದು ಬಂದ ತಕ್ಷಣ ಭಾರತ ದೇಶದ ಬಡತನ ನಿರ್ಮೂಲನೆ ಮಾಡೋಕ್ಕಾಗುತ್ತಾ ಅಂತ ಏನು ಹೇಳಿದ್ರು, ಅದೆಲ್ಲ ವಿರೋಧದ ನಡುವೆಯೂ ಕುಟುಂಬ ಪರಿವಾರ ಸಮೇತವಾಗಿ ಕುಂಭಮೇಳಕ್ಕೆ ಹೋಗಿ ಅವರು ನಮ್ಮ AICC ಅಧ್ಯಕ್ಷರ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಇವೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಏನು ಅಮಿತ್ ಶಾ ಅವರು ಕಾಂಗ್ರೆಸ್ ನಮ್ಮ ವರಿಷ್ಠ ನೇತರಾದಂಥ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಇಡೀ ಇಕ್ಕಳದಲ್ಲಿ ಇರಿಸಿ ನ್ಯಾಷನಲ್ ಹೆರಾಲ್ಡ್ ಒಂದು ಯಾವುದೋ ಮುಗ್ದೋಗಿರೋ ಕಥೆಯನ್ನು ಮರು ಸೃಷ್ಟಿ ಮಾಡಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಜೈಲಿನಲ್ಲಿ ಇಟ್ಟಂಥ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆಯಲ್ಲಿ ವಾಸುದೇವ್ ಜಗ್ಗಿ ಅಲಿಯಾಸ್ ಸದ್ಗುರು ಅವ್ರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ವಾಸುದೇವ್ ಜಗ್ಗಿ ಅಮಿತ್ ಶಾ ಜೊತೆಯಲ್ಲಿ ವೇದಿಕೆ ಶೇರ್ ಮಾಡ್ಕೊತಾನೆ ಅಂದರೆ ಇದಕ್ಕಿಂತ ಅಪಮಾನವಾದ ಕೆಲಸ ಕಾಂಗ್ರೆಸ್ನವ್ರು ಬೇರೆ ಇಲ್ಲ. ಇವತ್ತು ರಾಜಣ್ಣನವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಎಷ್ಟು ಒತ್ತಾಯ ಇದೆಯೋ ಅದೇ ರೀತಿಯಲ್ಲಿ ಅವನು DK ಶಿವಕುಮಾರ್ PCC ಅಧ್ಯಕ್ಷ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ನಾವೆಲ್ಲ ಕೆ ಎನ್ ರಾಜಣ್ಣವರು ಅಂತಲ್ಲ, ಕಾಂಗ್ರೆಸ್ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ನಾನು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತೀನಿ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ.
ಇವತ್ತು ನಾನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. KN ರಾಜಣ್ಣವರು ದೇವರಾಜರ್ಸು ಸಿದ್ದರಾಮಯ್ಯ ನಂತರ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಅಹಿಂದ ನಾಯಕರು ಅನ್ನೋದಕ್ಕಿಂತ ಶೋಷಿತ ವರ್ಗದವರ ಮುಖಂಡ ಅವರು. ಅಂಥವ್ರಿಗೆ ಅನ್ಯಾಯ ಆದರೆ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ 40ರಿಂದ 50 ಕ್ಷೇತ್ರಗಳಲ್ಲಿ ಅವರು ಪ್ರಭಾವ ಬೀರಿ ಅವರು ಪಕ್ಷಕ್ಕೆ ಹಾನಿ ಆಗತಕ್ಕಂಥ ಸಂದರ್ಭ ಇದೆ. 40ರಿಂದ 50 ಕ್ಷೇತ್ರದಲ್ಲಿ ಡೆಫಿನೆಟ್ ಆಗಿ ಕಾಂಗ್ರೆಸ್ ಪಕ್ಷ ತನ್ನ ಸ್ಥಾನಗಳು ಕಳ್ಕೊಳ್ಳುತ್ತೆ. ಫೈನಲಿ ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಫೈನಲ್ ಸ್ಟೇಟ್ಮೆಂಟ್. I am born as a congressman. I don't want to die as a congressman. I want to die as a KNR fan. This is my final statement. Please, thank you one and all.